ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಮಂಗಳವಾರ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಮ್ಮ JDSದು ನೆಕ್ಸ್ಟ್ ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ KS ನಿಸಾರ್ ಅಹಮದ್ ಅವರು ಅದನ್ನ ಕೊಟ್ಟಂಥ ಜಿಲ್ಲೆ. ಆ್ಯಂಡ್ ದೆನ್ ನಿಜವಾದಂಥ ಸಮಾಜವಾದಿ ಅಂತ ಕೊಟ್ಟಂಥ ನಮ್ಮ ಹೆಮ್ಮೆಯ ಶಾಂತವೇರಿ ಗೋಪಾಲಗೌಡರು ಕೂಡ ಅದೇ ಜಿಲ್ಲೆಯಿಂದ ಬಂದಂಥವರು, ತೀರ್ಥಹಳ್ಳಿಯವರು. ಸೊ ನಮ್ಮ ಕ್ಷೇತ್ರ ಯಾವುದು ಅಂದರೆ ಶಿವಮೊಗ್ಗ ಗ್ರಾಮಾಂತರ. ಸೊ JDSನ ಒಂದು ಈ ಪಯಣ. ಸೊ ಸ್ನೇಹಿತರೆ, ಶಿವಮೊಗ್ಗ ಗ್ರಾಮಾಂತರ. ಸೊ ಶಾರದಾ ಪೂರ್ವ ನಾಯಕರು, ಹಾಲಿ ಶಾಸಕಿ. ಸೊ ಇವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಒಳ್ಳೆಯ ಅಮ್ಮ. ಸೊ ಇವ್ರ ಮಕ್ಕಳೆಲ್ಲ ಬಿಸ್ನೆಸ್ ಮಾಡ್ತಾರೆ. ಸೊ ಗಂಡ ತೀರೋಗಿದ್ದಾರೆ, ಆದರೂ ಕೂಡ ಈ ಅಮ್ಮ ಗಟ್ಟಿಗಿತ್ತಿ. ಸೊ ಇಲ್ಲಿ ಏನಪ್ಪ ಏನು ಎತ್ತ ಯಾವ ರೀತಿ ಏನು ಅಂತ ಅಂದರೆ ಮುಂದಿನ ಸಲ ಅಲ್ಲ, ಇನ್ನು ಬಹುಶಃ 3 ಟರ್ಮು ಕೂಡ ಶಿವಮೊಗ್ಗ ಗ್ರಾಮಾಂತರ JDSನ ಬಾವುಟ ಆರಿಸುತ್ತೆ. ಸೊ ಸ್ನೇಹಿತರೆ, ಏನು ಕೇಳ್ತಾ ಇದ್ದೀನಿ ಅಂದರೆ, ಇವ್ರ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ಒಬ್ಬರು ಡಾಕ್ಟ್ರು ಏನು ಆ ಥರ ಎಲ್ಲ ಇದ್ದಾರೆ. ನೀವು ಇವ್ರ ಮನೆಗೆ ಏನೇ ಹೋದರೂ ಯಾರದೇ ಹೋದರೂ ಮೊದಲು ಊಟ ಕೊಟ್ಬಿಟ್ಟು ತದನಂತರದಲ್ಲಿ ತಮ್ಮ ಕಷ್ಟಗಳನ್ನ ಯಾರೇ ಏನೇ ಹೋದ್ರೂ ಪರಿಹರಿಸ್ತಾರೆ. ಅದು ದುಡ್ಡಿಂದಾಗಿರ್ಬೋದು ಅಥವಾ ಸರ್ಕಾರದ್ದು ಇದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಆಮೇಲೆ ಜನರ ಜೊತೆ ಇರೋ ಅಂಥ ಒಬ್ಬ ಸ್ನೇಹಿ ಶಾಸಕಿ ಅಂತಲೇ ಹೇಳ್ಬೋದು. ಆಮೇಲೆ ಇಂಥ ಗ್ಯಾರಂಟಿ ನಡುವೆಲ್ಲೂ ಇವ್ರು ಗೆದ್ದಿದ್ದಾರೆ ಅಂದರೆ ಅದು ಅವರ ವೈಯಕ್ತಿಕ ವರ್ಚಸ್ಸು ಅಂತಲೂ ಹೇಳ್ಬೋದು. ಸೊ ಇಲ್ಲಿ ವೈಯಕ್ತಿಕ ವರ್ಚಸ್ಸು ಪ್ಲಸ್ JDS ಎರಡೂ ಸೇರಿ ನಮಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಗೆಲುವಾಗಿದೆ. 2028ರಲ್ಲೂ ಕೂಡ ಗೆಲುವಾಗುತ್ತೆ. ಸೊ ಹಿಂದೆ ಎಲ್ಲ ಯಾರೆಲ್ಲ MLAಗಳಾಗಿದ್ದರು. ಈ ಕ್ಷೇತ್ರದ ವಿಶೇಷತೆ ಏನು ಅಂತ ಅಂದರೆ, ಈ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದದ್ದು 2008 ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಮೊದಲನೇ MLA KG ಕುಮಾರಸ್ವಾಮಿ. ಏನಂತ ಅಂದರೆ, ಆ ಟೈಮಲ್ಲಿ ಕುಮಾರಸ್ವಾಮಿಯವರು ಮಾತುಕದ ಬಾಲಕ, ಮಾತುಕದ ವ್ಯಕ್ತಿ, ಮಾತು ತಪ್ಪಿದ ಒಕ್ಕಲಿಗ, ಈ ಥರ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಮೊದಲನೇ ಸಲ ಅಲ್ಲಿ BJP ಬಾವುಟ ಆರಿಸ್ತು. ತದನಂತರದಲ್ಲಿ ಅದರ್ ದ್ಯಾನ್ ನಮ್ಮ ಹೆಮ್ಮೆಯ ಶಾರದಾದೇವಿಯವರು ಪೂರ್ವ ನಾಯಕರು ಅಲ್ಲಿ ಬಾವುಟನ ಆರಿಸಿದ್ರು. ತದನಂತರದಲ್ಲಿ ಒನ್ಸ್ ಅಗೈನ್ 2018ರಲ್ಲಿ ಅಶೋಕ್ ನಾಯಕರು ಬಾವುಟವನ್ನು ಆರಿಸಿದ್ರು. ಭಾರತೀಯ ಜನತಾ ಪಾರ್ಟಿ 2023ರಲ್ಲಿ ಒನ್ಸ್ ಅಗೈನ್ ಶಾರದಾ ಪೂರ್ವ ನಾಯಕರು ಬಾವುಟನ ಆರಿಸಿದ್ದಾರೆ. ಇನ್ನು 3 ಟರ್ಮಲ್ಲೂ ಅವರೇ ಕೂಡ ಆರಿಸ್ತಾರೆ ಅಂತ ಜನಗಳ ಒಂದು ಅಭಿಪ್ರಾಯ. ಕಾರಣ ಇಷ್ಟೇ, ಒಳ್ಳೆ ಶಾಸಕರು. ಸೊ ನೋಡಿ, 2023ರಲ್ಲಿ ಶಾರದಾ ಪೂರ್ವ ನಾಯಕರಿಗೆ 86,340 ಮತ ಬಂದರೆ, ಅಶೋಕ್ ನಾಯಕರಿಗೆ 81,198. ಆ್ಯಂಡ್ ದೆನ್ ಕರಿಯಣ್ಣ ಅವ್ರಿಗೆ 18,335 ಕಾಂಗ್ರೆಸ್ಸು, AAP 1,715 ಮಂಜುನಾಥ್ ಅವರು. ಸೊ ಒನ್ಸ್ ಅಗೇನ್ 2018ರಲ್ಲೂ ಕೂಡ ಅಶೋಕ್ ನಾಯಕ್ ಅವರಿಗೆ 69,326, 65,549 ನಮ್ಮ ಶಾರದಾ ಪೂರ್ವ ನಾಯಕರು. ಸೊ ಇಲ್ಲಿ ವ್ಯಕ್ತಿಗಳು ನಗಣ್ಯ, ವೈಯಕ್ತಿಕ ವರ್ಚಸ್ಸು ತುಂಬ ವರ್ಕೌಟ್ ಆಗುತ್ತೆ. ಇಲ್ಲೇನು ಸಮಸ್ಯೆ ಅಂತ ಅಂದರೆ, ಈಗ ನಾವೆಲ್ಲ ಕಡೆ ಹೇಳ್ತಾ ಇರ್ತೀವಿ ವರ್ಸ್ಟ್ ಅಮಾಂಗ್ ದ ಬೆಸ್ಟ್ ಅವ್ರಿಗೆ ಓಟ್ ಹಾಕಿ ಅಂತ. ಇಲ್ಲಿ ಬೆಸ್ಟ್ ಅಮಾಂಗ್ ದ ಬೆಸ್ಟ್ ಯಾರಿಗೆ ಓಟ್ ಹಾಕಬೇಕು ಅನ್ನೋದೇ ಈಗ ಜನಗಳಿಗೆ ಕನ್ಫ್ಯೂಸು. ಬಿಕಾಸ್ ಅಶೋಕ್ ನಾಯಕರು ಕೂಡ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಮೈತ್ರಿ ಆದರೆ ಇದು ಕ್ಲೀನ್ ಸ್ವೀಪ್, ಇದು ಒಂಥರ ಒನ್ ಸೈಡೆಡ್ ಮ್ಯಾಚ್ ಆಗುತ್ತೆ. ಆದರೆ ಅಶೋಕ್ ನಾಯಕರು ತುಂಬ ಒಳ್ಳೆಯ ವ್ಯಕ್ತಿ, ಯಾರಿಗೆ ಕೊಟ್ಟರು ಕೆಲಸ ಮಾಡ್ತಾರಂತೆ ಅಂತ ಒಂದು ಅಭಿಪ್ರಾಯ. ಬಟ್ ಎಲ್ಲರಿಗೂ ಮನುಷ್ಯ ಸಹಜವಾಗಿ ಆಸೆ ಇರುತ್ತೆ. ಬಟ್ ಇವರು ಯಡಿಯೂರಪ್ಪ ಕ್ಯಾಂಪಲ್ಲಿ ಗುರುತಿಸ್ಕೊಂಡ್ರು ಇರೋದ್ರಿಂದ ಅಪ್ಪ ಮಗ ಏನು ಬೇಕಾದ್ರೆ ಮಾಡೋಕ್ಕೆ ಕೇಸಲ್ಲ ಅಂತ ಯೋಗ್ಯರು ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರ. ಸೊ ಹಾಗಾಗಿ ದಿಸ್ ಇಸ್ NDAಗಾದ್ರೂ ನಮಗೆ ತೆಕೆಗೆ ಬರುತ್ತೆ, ಅಥವಾ ವೈಯಕ್ತಿಕವಾಗಿ JDSಗಾದ್ರೂ ನಮ್ಮ ತೆಕೆಗೆ ಬರುತ್ತೆ. ಸೊ NDA ಆಗಿಬಿಟ್ರೆ ಮಿನಿಮಮ್ 1.5 ಲಕ್ಷ ಮತ ಒಬ್ಬ ಅಭ್ಯರ್ಥಿ ತಗೊಳ್ತಾನೆ, ಮಿಕ್ತವ್ರಿಗೆ ಠೇವಣಿ ಉಳಿಯೋದು ಕಷ್ಟ. ಆದರೆ ನಿಜವಾಗ್ಲೂ ಶಾರದಾ ಪೂರ್ವ ನಾಯಕರು ಒಬ್ಬ ವಿಧವೆ ಮಹಿಳೆ ಅಥವಾ ಒಬ್ಬ ಗಂಡನಂತ ಕಳ್ಕೊಂಡು ಅವರು ಪಕ್ಷ ಕಟ್ಟಿ ಪಕ್ಷನ ಬೆಳೆಸಿದ್ದಾರೆ ಅಂತ ಅಂದರೆ, ಅವ್ರಿಗೆ ಇರೋವಂಥ ಒಂದು ಮಾನಸಿಕ ಸ್ಥೈರ್ಯ, ಅವರಲ್ಲಿರುವಂಥ ಒಂದು ಒಳ್ಳೆತನ, ಜನ ಅವ್ರಿಗೆ ಬಹುಶಃ ಇನ್ನು 2ರಿಂದ 3 ಅವಧಿಗೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ. ಇದು ನನ್ನ ಮಾತಲ್ಲ, ಜನಗಳ ಮಾತು. ಇನ್ನು ಕ್ಷೇತ್ರದ ಕೆಲಸ ಬಂದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅನುದಾನನ ತಂದು ವೇಸ್ಟ್ ಮಾಡ್ದಿರ ಕೆಲಸ ಮಾಡಿಸಿರೋ ಅಂಥ ಕೀರ್ತಿ ಶಾರದಾ ನಾಯಕರು. ಆದರೆ ಸೇಮ್ ಅಶೋಕ್ ನಾಯಕರು ಕೂಡ ಹೇಳಿದ್ನಲ್ಲ, ಬೆಸ್ಟ್ ಅಮಾಂಗ್ ದ ಬೆಸ್ಟ್ ಯಾರಿಗೆ ಬೇಕಾದ್ರೂ
ಆದರೂ ಒಳ್ಳೆಯದು. ಆದರೆ ಮುಂದಿನ ಬಾರಿನೂ ಕೂಡ ಇದು JDS ತೆಕ್ಕೆಗೆ ಬರುತ್ತೆ, ನಮ್ಮ ಶಿವಮೊಗ್ಗದ ಗ್ರಾಮಾಂತರ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.